ಹಾಲೆಲೂಯ. ದೇವರು ನಮ್ಗೆ ಸ್ತೋತ್ರವಾಗ್ಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮ್ಗೆ ಕೂಡ ವಿಶೇಷವಾಗಿ ಮಾತಾಡ್ತಾರೆ. ಅಭಿಷೇಕದ ಕುರಿತಾಗಿ ಅನೇಕ ವಿಚಾರಗಳನ್ನ ನಾವು ಈ ಒಂದು ತಿಂಗಳಿನಲ್ಲಿ ನಾವು ಕಲಿತಾ ಇದ್ದೇವೆ. ನಾವು ಈ ವಾರ ಕಲಿತಾ ಇರುವಂತಹ ಟಾಪಿಕ್ ಬಂದ್ಬಿಟ್ಟು ಫ್ರೇಗ್ರೆನ್ಸ್ ಆಫ್ ಅನಾಯಿಂಟಿಂಗ್ ಅಂತ. ಹಾಲೆಲೂಯ. ಏನಂತೆ? ಫ್ರೇಗ್ರೆನ್ಸ್ ಆಫ್ ಅನಾಯಿಂಟಿಂಗ್ ಎಂಬುದಾಗಿ ಒಂದು ಸುಗಂಧ ಅಥವಾ ಪರಿಮಳವಾಗಿರುವಂತಹ ಅಭಿಷೇಕದ ಕುರಿತಾಗಿ ನಾವು ಕಲ್ತ್ಕೊಳ್ತಾ ಇದ್ದೇವೆ. ನೋಡ್ರಿ, ಅಭಿಷೇಕ ಅಂತ ಹೇಳುವಾಗ ಅದರಲ್ಲಿ ಒಂದು ಸುವಾಸನೆ ಇದೆ, ಒಂದು ಸುಗಂಧ ಇದೆ, ಒಂದು ಪರಿಮಳ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವೇನ್ ಮಾಡ್ತೇವೆ? ಅನಾಯಿಂಟಿಂಗ್ ಅಂತಂದ್ರೆ ವಿ ಓನ್ಲಿ ಫೀಲ್ ಇನ್ ದ ಸ್ಪಿರಿಚುವಲ್, ಬಟ್ ವಿ ಡೋಂಟ್ ಫೀಲ್ ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಫೀಲ್ ಮಾಡುವಾಗ ಇಟ್ ಮೇಕ್ಸ್ ಎ ಕಂಪ್ಲೀಟ್ ಏನಂತ ಹೇಳ್ಬೋದು, ನ್ಯೂ ಸೆನ್ಸ್ ನಮಗೆ ಕ್ರಿಯೇಟ್ ಮಾಡ್ತದೆ. ನೋಡ್ರಿ, ವೆನ್ ಸಮಥಿಂಗ್, ಯಾವಾಗಾದ್ರೂ ಒಂದು ಪರಿಮಳ, ಒಂದು ವಾಸನೆ ಬರುವುದಾದ್ರೆ ವಿ ವಿಲ್ ಸ್ಮೆಲ್ ಅಂಡ್ ವಿ ವಿಲ್ ನೋಟಿಸ್. ನಾವೇನ್ ಮಾಡ್ತೇವೆ? ಅದು ನಮ್ಮ ಗಮನವನ್ನ ಸೆಳೀತದೆ ಅಂತ. ಯಾಕೆ? ಏನಾದ್ರೂ ಒಂದು ವಾಸನೆ ಬಂದ್ರೆ ಚೆನ್ನಾಗಿದೆ, ಏನೋ ಪರ್ಫ್ಯೂಮ್ ಚೆನ್ನಾಗಿದೆ, ಒಂದ್ ಕಡೆ ಸುಗಂಧದ ಬಂದ್ರೆ ಅದು ಚೆನ್ನಾಗಿದೆ, ವಿ ವಿಲ್ ನೋಟಿಸ್ ದ ಸ್ಮೆಲ್. ಹಾಲೆಲೂಯ. ದಟ್ ಈಸ್ ಏನಂತ ಹೇಳ್ಬೋದು, ನಮ್ಗೆ ಅದು ನ್ಯಾಚುರಲ್ ಆಗಿ ನಮ್ಗೆ ಸೆನ್ಸ್ ಇರುವಂತದ್ದು, ಅದು ದೇವರು ನಮ್ಗೆ ಕೊಟ್ಟಿರುವಂತ ಗಿಫ್ಟ್. ಅದ್ರ ಮುಖಾಂತರವಾಗಿ ಏನ್ ಮಾಡ್ತೇವಂತೆ? ವಿ ವಿಲ್ ಕ್ಯಾಚ್, ಅದು ಒಂದು ಸುಗಂಧವನ್ನ ನಾವು ಗಮನಿಸ್ತೇವೆ ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಆದ್ರೆ ಅನಾಯಿಂಟಿಂಗ್ ಕೂಡ ಒಂದು ಫ್ರೇಗ್ರೆನ್ಸ್ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯವೇದದಲ್ಲಿ ಹೇಳುವ ಪ್ರಕಾರ, ಸತ್ಯವೇದದಲ್ಲಿ ಇರುವ ಪ್ರಕಾರ ನಾವು ಅರ್ಥ ಮಾಡಿಕೊಂಡು ಹೋಗುವುದಾದ್ರೆ, ನಮ್ಮ ಮೇಲೆ ಇರುವಂತ ಅಭಿಷೇಕಕ್ಕೆ ಒಂದು ಸುಗಂಧ ಇದೆ, ಅಭಿಷೇಕಕ್ಕೆ ಒಂದು ಪರಿಮಳ ಇದೆ. ಅದು ಏನ್ ಮಾಡ್ತದೆ ಅಂತಂದ್ರೆ, ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತದೆ. ದೇವರ ಒಂದು ಜನರು ಕೂಡುವಂತ ಒಂದು ಸ್ಥಳದಲ್ಲಿ, ದೇವರ ಒಂದು ಜನರ ಒಂದು ಜೀವಿತಗಳಲ್ಲಿ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತದೆ. ಅದು ಎಲ್ಲವನ್ನ ಬದಲಾವಣೆ ಮಾಡ್ತದಂತೆ. ನೋಡ್ರಿ, ದಾವೀದನಿಗೆ ಅಭಿಷೇಕ ಆಗುವವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಿದ್ದಿಲ್ಲ. ಆದ್ರೆ ಅಭಿಷೇಕ ಆದ ಮೇಲೆ ರಾಜನಿಗಿಂತ ಫೇಮಸ್ ಆದ್ರಂತೆ ದಾವೀದ. ಈ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕೆಂದ್ರೆ ದ ಅನಾಯಿಂಟಿಂಗ್, ದ ಫ್ರೇಗ್ರೆನ್ಸ್ ಅಪಾನ್ ಹಿಮ್ಸ್ ಲೈಫ್ ಕ್ರಿಯೇಟೆಡ್ ಎನ್ ಅಟ್ಮಾಸ್ಫಿಯರ್ ಅಂಡ್ ಫೇವರ್ ಟು ಪುಲ್ ಎವ್ರಿ ಪೀಪಲ್ ಟುವರ್ಡ್ಸ್ ಹಿಮ್ ಅಂತೆ. ನಿನ್ನ ಮೇಲೆ ಇರುವ ಅಭಿಷೇಕ ಸುಮ್ಮನೆ ಆಗಿರುವಂತದ್ದಲ್ಲ, ನಾರ್ಮಲ್ ಆಗಿರುವಂತದ್ದಲ್ಲ. ಆ ದಿನ ಸಾಮುವೇಲನ ಬಂದು ದಾವೀದನಿಗೆ ಅಭಿಷೇಕ ಮಾಡಿ ಹೋದ್ರು. ಆದ್ರೆ ಆ ಅಭಿಷೇಕ ಏನಾಗಿತ್ತಂತೆ? ಒಂದು ನ್ಯಾಚುರಲ್ ಪ್ರೋಸೆಸ್ ಅಂತ ಅನ್ಕೊಳ್ಬಹುದು. ಆದ್ರೆ ದ ಫೇವರ್ ಆಫ್ ಗಾಡ್ ವಾಸ್ ಅಪಾನ್ ಡೇವಿಡ್ ಅಂತ ಹೇಳ್ಕೊಳ್ಬಹುದು. ಈ ದಿನ ನಿಮಗೆ ಪವಿತ್ರಾತ್ಮನಿಂದ ಅಭಿಷೇಕ ಮಾಡಿರುವಾಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಅದು ನಮ್ಗೆ ಸುಮ್ಮನೆ ನಾರ್ಮಲ್ ಆಗಿ ಮಾಡಿದಾರಲ್ಲ. ನೋ ನೋ ನೋ, ಈ ಅನಾಯಿಂಟೆಡ್ ಯು ಥ್ರೂ ಹಿಸ್ ಸನ್ ಅಂತೆ. ಯೇಸು ಸ್ವಾಮಿ ಮುಖಾಂತರವಾಗಿ ನಮಗೆ ಅಭಿಷೇಕ ಮಾಡಿದ್ದಾರೆ. ಇವಾಗ ನಮ್ಗೆ ಸಿಕ್ಕಿರುವಂತ ಅಭಿಷೇಕ ನಮ್ಮ ಒಂದು ಜೀವಿತದ ಕ್ಷೇತ್ರಗಳಲ್ಲಿ ನಾವೇನ್ ಮಾಡ್ತೇವಂತೆ? ಒಂದು ಬದಲಾವಣೆಯನ್ನು ತರುವುದಕ್ಕೆ ಅದೇನಾಗಿದೆ ಅಂತೆ? ಅದು ಕೇಪಬಲ್ ಆಗಿದೆ ಅಂತೆ. ವಿ ವಿಲ್ ಸಫರ್ ಇನ್ ಅವರ್ ಸಿಚುವೇಶನ್ಸ್, ವಿ ವಿಲ್ ಗ್ರಂಬಲ್ ಇನ್ ಅವರ್ ಸಿಚುವೇಶನ್. ನಾವೆಲ್ಲಾ ಸಿಚುವೇಶನ್ ಏನ್ ಮಾಡ್ತೇವಂತೆ? ಒಡೆದು ಬೆಂದು ಹೋಗ್ತೇವೆ, ಸೋತು ಹೋಗ್ತೇವೆ. ಬಟ್ ವಿ ಫರ್ಗೆಟ್ ದೇರ್ ಇಸ್ ಅ ಫ್ರೇಗ್ರೆನ್ಸ್ ಅಪಾನ್ ಮೈ ಹೆಡ್. Hallelujah. And that fragrance will create an atmosphere of God in your life. Hallelujah. Hallelujah. ಆ ರೀತಿಯಲ್ಲಿ ದಾವೀದನು ಅಭಿಷೇಕ ಮಾಡಿದ ಒಡನೆ ಅವರ ಜೀವಿತ ಬದಲಾವಣೆ ಆಯಿತು. ಅವ್ರು ಏನ್ ಮಾಡಿದ್ರಂತೆ? ಗೊಲಿಯಾತನನ್ನು ಹೊಡೆಯುವಂತ ಸಾಮರ್ಥ್ಯ ಅವರ ಒಳಗಡೆ ಇತ್ತು. ಗೊಲಿಯಾತನನ್ನು ನೋಡುವಾಗ ಕೂಡ ಹೆದರಲಿಲ್ಲ ದಾವೀದ ಏನಂತ ಹೇಳಿದ್ರಂತೆ? ಓ, ನನ್ನ ಸಿಂಹವನ್ನ, ಕರಡಿಯನ್ನ ಎಷ್ಟು ಹೊಡೆದಾಕಿದ್ದೀನಿ, ಇವರು ಕೂಡ ಅದರಂತೆ ಒಂದು, ಈ ಗೊಲಿಯಾತನು ಕೂಡ ಅವರಂತೆ ಒಂದು ಅಂತ ಹೇಳಿಬಿಟ್ಟು, ನೀನು ಈಟಿ ಕತ್ತಿಗಳಿಂದ ಬರ್ತೀಯ, ಆದ್ರೆ ನೀನು ಹೀಯಾಳಿಸಿದಂತ ದೇವರ ನಾಮದಲ್ಲಿ ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು, ಏನಂತ ಹೇಳು? ಸೈನ್ಯಗಳ ಕರ್ತನಾದ ಯೆಹೋವನ ನಾಮದಲ್ಲಿ ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು 5 ಕವಣೆ ಕಲ್ಲುಗಳನ್ನ ಇಟ್ಕೊಂಡು ಹೋಗಿ ಅವ್ರನ್ನ ಏನ್ ಮಾಡಿದ್ರು? ನೆಲಕ್ಕೆ ಉರುಳಿಸಿದ್ರು. ಅವತ್ತಿಂದ ಡೇವಿಡ್ದು ಹಿಸ್ಟ್ರಿನೇ ಚೇಂಜ್ ಆಗ್ಬಿಡ್ತು. ಹಿ ಬಿಕೇಮ್ ಮೋಸ್ಟ್ ಸಕ್ಸಸ್ಫುಲ್ ಮೆನ್ ಇನ್ ದ ಹಿಸ್ಟ್ರಿ ಆಫ್ ಬೈಬಲ್ ಅಂತ ಹೇಳ್ಬೋದು. ಸಕ್ಸಸ್ಫುಲ್ ಕಿಂಗ್ ಅಂತ ಅನ್ಕೊಳ್ಬಹುದು. ಅವ್ರು ಜಸ್ಟ್ ಏನಂತ ಹೇಳ್ಬೋದು? ಬೈಬಲ್ ನಲ್ಲಿ ಸಕ್ಸಸ್ಫುಲ್ ಆಗಿದ್ದಿಲ್ಲ, ಇನ್ ದ ಸೈಟ್ ಆಫ್ ಗಾಡ್ ಹಿ ವಾಸ್ ಏನಂತ ಹೇಳ್ಬೋದು? ಆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ರಂತೆ. ಯಾರೇ ರಾಜ ಬಂದ್ರು ದಾವಿದನಂತೆ ಬಂದಿಲ್ಲ, ದಾವಿದನಂತೆ ಬಂದಿಲ್ಲ, ದಾವಿದನಂತೆ ಬಂದಿಲ್ಲ. ಹೌ ಮಚ್ ಗಾಡ್ಸ್ ಹಾರ್ಟ್ ವಾಸ್ ಫಾರ್ ಡೇವಿಡ್ ಅಂತ ಅರ್ಥ ಮಾಡ್ಕೋಬಹುದು. ಹಾಲೆಲೂಯ, ಹಾಲೆಲೂಯ. ಈ ಎಲ್ಲಾ ವಿಚಾರಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಾಗ ನಮ್ಮ ಮೇಲೆ ಇರುವಂತ ಅಭಿಷೇಕ, ಆ ಒಂದು ಫ್ರೇಗ್ರೆನ್ಸ್ ಒಂದು ವಿಶೇಷತೆ ಕೊಡ್ತಾ ಇದೆ ಅಂತೆ. ಇಡೀ ಜನರು ಎಲ್ಲರೂ ಕೂಡ ನಮ್ಮ ಕುರಿತಾಗಿ ಏನ್ ಮಾಡ್ಬೇಕು? ತಿಳಿದುಕೊಳ್ಬೇಕು. ಇಡೀ ಜನರನ್ನ ಏನ್ ಮಾಡ್ಬೇಕಂತೆ? ಒಂದು ಫೇವರ್ ನಲ್ಲಿ ಪುಲ್ ಮಾಡ್ಬೇಕು ಅಂತಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇವರ್ ಇಸ್ ಎನ್ ಫ್ರೇಗ್ರೆನ್ಸ್. ನಿನ್ನ ತಲೆ ಮೇಲೆ ಅಭಿಷೇಕ ಇದೆ. ನಾವು ಕಳೆದ ವಾರ ನಾವು ನೋಡಿಕೊಂಡ್ರಿ ಏನು ಅಂತಂದ್ರೆ, ಆವಾಗಿನ ಟೈಮ್ ನಲ್ಲಿ ಏನ್ ಮಾಡ್ತಿದಾರಂದ್ರೆ, ಆಯಿಲ್ ನ ತೆಗೆದುಕೊಂಡು ಹೋಗಿ ಅವ್ರು ಏನ್ ಮಾಡ್ತಾ ಇದ್ರಂತೆ? ಒಂದು ಪ್ರೀಸ್ಟ್ ಮೇಲೆ, ಒಂದು ಕಿಂಗ್ ಮೇಲೆ, ಒಂದು ಪ್ರಾಫಿಟ್ ಮೇಲೆ, ನೆಕ್ಸ್ಟ್ ಲೀಡರ್ ಮೇಲೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡುವಾಗ ಅವ್ರನ್ನ ಅನಾಯಿಂಟ್ ಮಾಡಿಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ರು. ದಿಸ್ ವಾಸ್ ದ ಪ್ರೊಸೀಜರ್. ಏನನ್ನ ಪೌರೌಟ್ ಮಾಡ್ತಾ ಇದ್ರು? ಆಯಿಲ್ ನ ಪೌರೌಟ್ ಮಾಡ್ತಾ ಇದ್ರು. ಬಟ್ ಜೀಸಸ್ ಕ್ರೈಸ್ಟ್ ಮುಖಾಂತರವಾಗಿ ನಮ್ಮ ಮೇಲೆ ಪೌರೌಟ್ ಮಾಡಿರೋದು ಬೇರೆ ಆಯಿಲ್ ಅಲ್ಲ, ಬಟ್
ದ ಹೋಲಿ ಸ್ಪಿರಿಟ್ ಹಿಮ್ಸೆಲ್ಫ್ ಅಂತ. ಹಾಲೆಲೂಯ. ನಾವು ನೋಡಿಕೊಂಡ್ರೆ ಹೋಲಿ ಸ್ಪಿರಿಟ್ಗೆ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಅದರಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಂತೆ, ಹಿ ಈಸ್ ಅನ್ ಆಯಿಲ್ ಅಂತ. ಹಾಲೆಲೂಯ. ಹೋಲಿ ಸ್ಪಿರಿಟ್ ಈಸ್ ಅನ್ ಆಯಿಲ್ ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಆ ಒಂದು ಎಣ್ಣೆಗೆ ನಮಗೆ ಏನ್ ಮಾಡ್ತದಂತೆ, ನಮ್ಮ ದೀಪವನ್ನು ಹೊತ್ತಿಸುವಂಥದ್ದು, ನಮಗೆ ಬೆಳಕು ಕೊಡುವಂಥದ್ದು, ನಮ್ಮನ್ನು ಮಾರ್ಗ ತೋರಿಸುವಂಥದ್ದು, ನಮ್ಮ ಒಂದು ಅಭಿಷೇಕವನ್ನ ಹೆಚ್ಚಿಸುವಂಥದ್ದು, ಅಭಿಷೇಕದಲ್ಲಿ ಮುಂದೆ ನಡೆಸುವಂಥದ್ದು. ಆ ಅಭಿಷೇಕಕ್ಕೆ ಒಂದು ಸುಗಂಧ ಇದೆ, ಅಭಿಷೇಕಕ್ಕೆ ಒಂದು ಪರಿಮಳ ಇದೆ, ಆ ಅನಾಯಿಂಟಿಂಗ್ ಏನಿದೆ ಅಂತೆ, ಫ್ರೈಗ್ರೆನ್ಸ್ ಇದೆ. ಹಾಲೆಲೂಯ. ಹಾಲೆಲೂಯ. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ಫ್ರೇಗ್ರೆನ್ಸ್ ಇಂಪಾರ್ಟೆನ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಫ್ರೇಗ್ರೆನ್ಸ್ ಅಲ್ಲಿ ನೀವು ಹೆಚ್ಚಾಗ್ಬೇಕೆಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ನೋಡ್ರಿ, ಫ್ರೇಗ್ರೆನ್ಸ್ ಅಂತೂ ಇದೆ, ಬಟ್ ಆದ್ರೆ ಆ ಫ್ರೇಗ್ರೆನ್ಸ್ ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು? ಆ ಫ್ರೇಗ್ರೆನ್ಸ್ ನ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಇಂದ ಫಿಸಿಕಲ್ ಅಟ್ಮಾಸ್ಫಿಯರ್ಗೆ ತೆಗೆದುಕೊಂಡು ಬರುವುದು ಹೇಗೆ? ಅದು ತೆಗೆದುಕೊಂಡು ಬರುವುದು ಮುಖಾಂತರವಾಗಿ ದ ಪವರ್ ಆಫ್ ಗಾಡ್ ಈಸ್ ಗೋಯಿಂಗ್ ಟು ರಿಲೀಸ್. ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ದ ಅಟ್ಮಾಸ್ಫಿಯರ್. ಎಲ್ಲ ಅಟ್ಮಾಸ್ಫಿಯರ್ ಚೇಂಜ್ ಮಾಡಿ ಬಿಡ್ತದೆ. ಎಲ್ಲೊಬ್ರು ಗಲಾಟೆ ಮಾಡಿಕೊಂಡು ಗದ್ದಲದಲ್ಲಿ ನಿಂತಿರುವಾಗ ಓನ್ಲಿ ದ ಪ್ರೆಸೆನ್ಸ್ ಆಫ್ ದ ಏನಂತ ಹೇಳ್ಬೋದು, ದಿಸ್ ಅರೋಮಾ ವಿಲ್ ಏನಂತ ಅವರೆಲ್ಲ ಗಮನ ಸೆಳೀತದಂತೆ. ಹಾಲೆಲೂಯ. ಇಟ್ ವಿಲ್ ಬ್ರಿಂಗ್ ಎವ್ರಿವನ್ಸ್ ಅಟೆನ್ಷನ್ ಇನ್ ಟು ಒನ್ ಅಂತ. ಹಾಲೆಲೂಯ. ಹಾಲೆಲೂಯ. ಎಲ್ಲ ಗದ್ದಲ ಮಾಡ್ತಾ ಇರುವಾಗ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಅರೋಮಾ ಅಲ್ಲಿ ಬರುವಾಗ ಏನ್ ಮಾಡ್ತಾರೆ ಎಲ್ಲರೂ? ಹಾಲೆಲೂಯ. ದಟ್ ಹ್ಯಾಸ್ ಏನಂತ ಆ ಒಂದು ಪವರ್ ಇರುವಂತದ್ದು ಯಾವ್ದಕ್ಕೆ ಅಂತೆ? ಫ್ರೇಗ್ರೆನ್ಸ್. ಹಾಲೆಲೂಯ. ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಹ್ಯಾಸ್ ಸ್ಟ್ರಾಂಗ್ ಏನಂತ ಹೇಳ್ಬೋದು, ಒಂದು ಗಮನ ಸೆಳೆಯುವಂತ ಒಂದು ಶಕ್ತಿ ಇದೆ ಎಂಬುದಾಗಿ. ಹಾಲೆಲೂಯ. ಹಾಲೆಲೂಯ. ಇವಾಗ ಅಭಿಷೇಕ ನಮ್ಮ ಮೇಲೆ ಇದೆ, ಬಟ್ ವಿ ನೀಡ್ ಟು ಶುಡ್ ಮೂವ್ ಫ್ರಮ್ ಅನಾಯಿಂಟಿಂಗ್ ಟು ಫ್ರೇಗ್ರೆನ್ಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಲೆಲೂಯ. ನಾವು ಬೈಬಲ್ ನಲ್ಲಿ ನೋಡಬಹುದು, ಒಂದು ವಿಷಯ ನಡೀತಾ ಇದೆ, ಒಂದು ಸನ್ನಿವೇಶ ನಡೀತಾ ಇದೆ. ಅಲ್ಲಿಯೂ ಕೂಡ ಏನ್ ಮಾಡ್ತಂತೆ, ಅಲ್ಲಿ ಇರುವಂತ ಎಲ್ಲಾ ರೂಮು ಹೇಗಾಯ್ತಂತೆ, ಒಂದು ಫ್ರೇಗ್ರೆನ್ಸ್ ಇಂದ ತುಂಬಿಕೊಂಡ್ಬಿಡುತ್ತಂತೆ. ಹಾಲೆಲೂಯ. ಯಾರಿಗಾದ್ರೂ ಗೊತ್ತಿದೆಯಾ ಅವನೊಂದು ಇನ್ಸಿಡೆಂಟ್ ಅಂತ? ನಾವು ವಾಕ್ಯ ನೋಡ್ಕೊಳಕ್ ಹೋಗೋಣ. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನ. ಪಸ್ಕವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆತ್ತಲಕ್ಕೆ ಬಂದನು. ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುಗೆ ಅಲ್ಲಿ ಔತಣಪಡಿಸಲು ಮಾರ್ಕಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಮರಿಯಳು ಬಂದು ಆ ಒಂದು ತೈಲವನ್ನ ತೆಗೆದುಕೊಂಡು ಬಂದು ಯೇಸು ಸ್ವಾಮಿಯ ಪಾದಕ್ಕೆ ಹಚ್ಚಿದಳಂತೆ. ಹಾಲೆಲೂಯ. ಹಚ್ಚಿದಾಗ ಅದರ ಪರಿಮಳ ಎಲ್ಲಿ ತುಂಬಿಕೊಳ್ತಂತೆ? ಮನೆಯಲ್ಲೆಲ್ಲ ತುಂಬಿಕೊಳ್ಳ. ಹಾಲೆಲೂಯ. ಇವಾಗ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಆ ಒಂದು ಪರಿಮಳದಲ್ಲಿ ಇರುವಂತ ಒಂದು ಏನಂತ ಹೇಳ್ಬೋದು, ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಮನೆಯಲ್ಲಿ ತುಂಬಿಕೊಂಡಿದೆ. ಹಾಲೆಲೂಯ. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ಒಂದು ಪರಿಮಳ ಯಾಕೆ ಮನೆಯಲ್ಲಿ ತುಂಬಿಕೊಳ್ತು ಅಂತೆ? ಬಿಕಾಸ್ ದ ಆನ್ಸರ್ ಇಸ್ ವೆರಿ ಸಿಂಪಲ್, ಬಿಕಾಸ್ ಇಟ್ ಈಸ್ ವೆರಿ ಕಾಸ್ಟ್ಲಿ. ಹಾಲೆಲೂಯ. ಏನಂತೆ? ಬಾಹುಬೆಲೆ ಉಳ್ಳದಾಗಿದೆ, ವೆರಿ ಕಾಸ್ಟ್ಲಿ, ಅದಕ್ಕೆ ವೆರಿ ಸ್ಟ್ರಾಂಗ್. ಅದಕ್ಕೆ ಯಾರು ಹಚ್ತಾ ಇದ್ದೀರಿ ಎಲ್ಲ ಇಕ್ಕಿದ್ರು, ಬಟ್ ಅವಳಿಗೆ ಗೊತ್ತಾಯ್ತು ಇದಕ್ಕಿಂತ ಕಾಸ್ಟ್ಲಿ ಬೇರೆ ಏನೂ ಇಲ್ಲ. ಯೇಸು ಸ್ವಾಮಿ ನಮ್ಮ ಮುಂದೆ ಇದ್ದಾರೆ, ಅವ್ರಿಗಿಂತ ವರ್ದಿ ಏನೂ ಇಲ್ಲ. ತೆಗೆದುಕೊಂಡು ಬಂದು ಯೇಸು ಪಾದಗಳಿಗೆ ಹಚ್ಚಿದ ತನ್ನ ಕೂದಲಿಂದ ಒರೆಸ್ತಾ ಇದ್ದಾಳೆ. ಹಾಲೆಲೂಯ. ವಾಕ್ಯ ನಾವು ನೋಡುವಾಗ ಏನಂತೆ, ಆ ಒಂದು ಸುಗಂಧ ಪರಿಮಳ ಮನೆಯಲ್ಲೆಲ್ಲ ಹಬ್ಬಿಕೊಂಡಿತ್ತು. ಆದ್ರೆ ಇಸ್ಕರಿಯೋತ ಇದನ್ನ ಏನ್ ಮಾಡ್ತಾನೆ, 300 ಹಣಕ್ಕಾಗಿ ಇದನ್ನ ಮಾರಿಬಿಟ್ಟು ಅದನ್ನ ಏನ್ ಮಾಡ್ಬೋದಾಗಿತ್ತು, ಬಡವರಿಗೆ ಕೊಡ್ಬಹುದಾಗಿತ್ತು ಅಂತ ಹೇಳುವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಅವಳನ್ನ ಬಿಡ್ರಿ, ಅದನ್ನ ನನ್ನ ಒಂದು ಸತ್ತಂತ ದಿನದಲ್ಲಿ ಇಟ್ಟುಕೊಳ್ಳಲಿ. ಆದ್ರೆ ಇವಳು ಏನ್ ಮಾಡಿದಾರಂತೆ, ಶ್ರೇಷ್ಠವಾಗಿರುವಂತ ಕೆಲಸ ಮಾಡಿದ್ದಾರೆ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ನೋಡುವಾಗ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಏನ್ ಮಾಡ್ಬೇಕಂತೆ, ನಾನು ಸತ್ತಾಗ ಇಟ್ಟುಕೊಳ್ಳಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ಕಾಗಿ ಇಟ್ಟುಕೊಳ್ಳಲಿ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಅವರ ಒಂದು ವಿಚಾರ ಕುರಿತಾಗಿ, ಅವರು ಬಂದಿರುವಂತ ಕಾರ್ಯ ಕುರಿತಾಗಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕು, ಆ ಒಂದು ಅನಾಯಿಂಟಿಂಗ್ ಏನಂತ ಹೇಳುವಾಗ ಇಟ್ ವಾಸ್ ಆಲ್ಸೋ ಎ ಪಾರ್ಟ್ ಆಫ್ ಬರಿಯಲ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಏನು ಅಂತ ಹೇಳುವಾಗ ನೋಡ್ರಿ, ಅಲ್ಲಿ ಇಸ್ರಾಯೇಲರಲ್ಲಿ ಮಿರ್ ಎಂಬುವಂತ ಒಂದು ಸ್ಪೈಸಸ್ ಇರ್ತಾ ಇತ್ತು. ಅದನ್ನ ಏನ್ ಮಾಡ್ತಾ ಇದ್ರಂತೆ, ಡೆಡ್ ಬಾಡಿಗೆ ಹಾಕ್ತಾ ಇದ್ರು. ಅದು ಸ್ಮೆಲ್, ಅರೋಮಾ ಕ್ರಿಯೇಟ್ ಆಗ್ತಾ ಇತ್ತಂತೆ. ಅಕ್ಕಪಕ್ಕ ಇರೋರಿಗೆಲ್ಲ ಕೂಡ ಯಾರಾದ್ರೂ ಅಲ್ಲಿಂದ ಹೋಗ್ಬೇಕಾದ್ರೆ ಆ ಸ್ಮೆಲ್ನ ನೋಡುವಾಗ, ಮಿರ್ನ ನೋಡುವಾಗ, ಸ್ಮೆಲ್ನ ಅದು ಅವ್ರು ಏನ್ ಮಾಡ್ತಾ ಇದ್ರು, ಅವ್ರ ಸ್ಮೆಲ್ನ ಅವ್ರು ಅರ್ಥ ಮಾಡಿಕೊಳ್ಳುವಾಗ ಅಲ್ಲಿ ಏನಾಗ್ತಾ ಇತ್ತಂತೆ, ಯಾರೋ ಒಬ್ರು ಮೃತ್ಯು ಹೊಂದಿದ್ದಾರೆ ಎಂಬುದಾಗಿ ಗೊತ್ತಾಗ್ತಾ ಇತ್ತು ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ಫ್ರೇಗ್ರೆನ್ಸ್ಗೆ ಇರುವಂತಹ ಒಂದು ಪವರ್ ಏನು ಅಂತ ಆದ್ರೆ, ಇಟ್ ಕ್ರಿಯೇಟ್ಸ್ ಅನ್ ಅಟ್ಮಾಸ್ಫಿಯರ್ ಅಂತೆ. ಹಾಲೆಲೂಯ. ಅದೊಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ತದೆ. ಆ ಅಟ್ಮಾಸ್ಫಿಯರ್ ಏನ್ ಮಾಡ್ತದೆ ಅಂತ ಹೇಳುವಾಗ, ಇಟ್ ಪುಲ್ಸ್ ಎವ್ರಿ ಒನ್ಸ್ ಅಟೆನ್ಷನ್ ಟುವರ್ಡ್ಸ್ ಇಟ್ ಅಂತೆ. ಹಾಲೆಲೂಯ. ಬೇರೊಬ್ಬರ ಅಟೆನ್ಷನ್ ಅದ್ರ ಕಡೆಗೆ ಗಮನವನ್ನ ಸೆಳೆದುಕೊಳ್ತದಂತೆ. ಆ ರೀತಿಯಲ್ಲಿ ನಾವು ಅರೋಮಾ ಕುರಿತಾಗಿ ನೋಡುವಾಗ, ನಾವು ಫ್ರೇಗ್ರೆನ್ಸ್ ಕುರಿತಾಗಿ ನಾವು ನೋಡುವಾಗ, ಈವನ್ ನಾವು ನೋಡ್ಕೊಳ್ಬಹುದಾಗಿದೆ ಏನಂತ ಹೇಳ್ಬಿಟ್ಟು ಅಂತಂದ್ರೆ, ಹೇಬೆಲನು ಅವನ ಒಂದು ಆಫ್ರಿಂಗ್ ಅನ್ನ ದೇವರಿಗೆ ಕೊಡುವಾಗ, ಆ ಒಂದು ಆಫ್ರಿಂಗ್ ದೇವರಿಗೆ
ಮೆಚ್ಚುಗೆ ಆಗ್ತದೆ. ಹೇಗೆ ಅಂತಂದ್ರೆ ಗಾಡ್ ಎಕ್ಸೆಪ್ಟೆಡ್ ದ ಅರೋಮಾ. ಆ ದೇವ್ರು ಏನ್ ಮಾಡಿದ್ರಂತೆ, ಅರೋಮಾನ ಅವ್ರು ಏನ್ ಮಾಡಿದ್ರಂತೆ, ದೇವರು ಸ್ಮೆಲ್ ಮಾಡಿದ್ರಂತೆ. ಅಂಡ್ ದಟ್ ಅರೋಮಾ ವಾಸ್ ಸ್ವೀಟ್ ಅಂತ. ಹಾಲೆಲೂಯಾ. ಲಿವೈಟ್ಸ್ ಅವರು ಏನ್ ಮಾಡ್ತಿದ್ರಂತೆ, ಟ್ಯಾಬರ್ನಾಕಲ್ ಅಲ್ಲಿ ದೇವರಿಗಾಗಿ ಏನ್ ಮಾಡ್ತಾ ಇದ್ರಂತೆ, ಅವರು ಬಲಿಗಳನ್ನ ಕೊಡುವಾಗ ಗಾಡ್ ವಾಸ್ ಎಕ್ಸೆಪ್ಟಿಂಗ್ ದಟ್ ಅರೋಮಾ ವಾಸ್ ಸ್ವೀಟ್ ಅಂತೆ. ಹಾಲೆಲೂಯಾ. ಎವ್ರಿವೇರ್ ನಾವು ನೋಡ್ಬೋದು ಆ ಒಂದು ಫ್ರೇಗ್ರೆನ್ಸ್ ಗಾಡ್ ವಾಸ್ ಎಕ್ಸೆಪ್ಟಿಂಗ್, ಗಾಡ್ ವಾಸ್ ಸ್ಮೆಲ್ಲಿಂಗ್ ಅಂತ. ಹಾಲೆಲೂಯಾ. ನಿನ್ನ ಮೇಲೆ ಇರುವಂತ ಅರೋಮಾ ಕೂಡ ಬಹುಬೆಲೆ ಉಳ್ಳದಾಗಿದೆ. ಹಾಲೆಲೂಯಾ. The more you understand the importance of anointing, the more you understand the fragrance of anointing, the more you will grow in the anointing. Hallelujah. Anointing already ಇದೆ, ಆದ್ರೆ you need to pay a price for that. Hallelujah. You need to be willing ಅಂತ. Hallelujah. ಆ willing ನೀನ್ ಮಾಡುವಾಗ your anointing will increase ಅಂತೆ. Hallelujah. The more you desire the anointing, the more fragrance the anointing produces ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. Hallelujah. ಆ anointing produce ಆಗುವಾಗ wherever you stand, wherever you go, the fragrance will get released. Hallelujah. Hallelujah. If ಯಾರಿಗಾದ್ರೂ ಒಂದು ಅಟೆನ್ಷನ್ ಗ್ರಾಬ್ ಮಾಡ್ಬೇಕಂದ್ರೆ the fragrance will do it for you. Hallelujah. Hallelujah. ಎಲ್ಲೋ ದೂರದಲ್ಲಿ ಇರುವಂತವ್ರಿಗೆ ನಿನ್ಗೆ ಒಂದು ಕನೆಕ್ಷನ್ ಬೇಕಂದ್ರೆ the fragrance will do it ಅಂತ. Hallelujah. Hallelujah. ಯಾರಿಗೂ ಕೂಡ ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗಿಲ್ಲ, ಪಬ್ಲಿಸಿಟಿ ಮಾಡ್ಬೇಕಾಗಿಲ್ಲ. the fragrance will tell the ಏನಂತ ಹೇಳ್ಬೋದು, details about you. Hallelujah. the spirit itself will reveal who you are ಎಂಬುದಾಗಿ. Hallelujah. ಅದಕ್ಕೆ ಜೀಸಸ್ ಕ್ಯಾರಿ ಮಾಡ್ತಾ ಇದ್ದಂತ ಫ್ರೇಗ್ರೆನ್ಸ್ ಯಾವ ತರ ಅಂತಂದ್ರೆ, ಯಾರು ಬಂದ್ಬಿಟ್ಟು ಜೀಸಸ್ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟು ಆಧಾರ್ ಕಾರ್ಡ್ ತೋರಿಸೋದು ಬೇಡ, ನೋಡುವಾಗ ಗೊತ್ತಾಗ್ತದೆ ಹಿ ಈಸ್ ಜೀಸಸ್ ಎಂಬುದಾಗಿ. ಹಾಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ, ಈ ದಿನ ನಮ್ಮ ಮೇಲೆ ಇರುವಂತ ಫ್ರೇಗ್ರೆನ್ಸ್ ಎಂಥದ್ದು ಅಂತಂದ್ರೆ ಯಾರ್ದು ಸರ್ಟಿಫಿಕೇಶನ್ ಬೇಡ, ಆ ಫ್ರೇಗ್ರೆನ್ಸ್ ಹೇಳ್ತದಂತೆ ಹೂ ವಿ ಆರ್ ಎಂಬುದಾಗಿ. ಹಾಲೆಲೂಯಾ. ಅದಕ್ಕೆ ಆ ಫ್ರೇಗ್ರೆನ್ಸ್ ನಮ್ಮ ಮೇಲೆ ಇರುವಾಗ ಈವನ್ ದ ಡಿಮನ್ಸ್ ವಿಲ್ ಫ್ಲೀ, ಈವನ್ ದ ಡಿಮನ್ಸ್ ವಿಲ್ ಟ್ರಿಂಬಲ್, ಈವನ್ ದ ಡಿಮನ್ಸ್ ಕೆನಾಟ್ ಏನಂತ ಹೇಳ್ಬೋದು, ಸ್ಟ್ಯಾಂಡ್ ಇನ್ ದಟ್ ಫ್ರೇಗ್ರೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಹಾಲೆಲೂಯಾ. ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಅಂತಂದ್ರೆ ಗಾಡ್ poured out the Holy Spirit as an oil upon every believer who believes in Jesus Christ. Hallelujah. ಈ ದಿನ ನಾವು ಆ ಅನಾಯಿಂಟಿಂಗ್ ಇದ್ದೇವೆ. We are not anointed with the natural oil, we are not anointed with ಏನಂತ ಹೇಳ್ಬೋದು, oily oil, but we are anointed by the Holy Spirit. Hallelujah. Hallelujah. And that anointing has a fragrance. Hallelujah. ಆ ಫ್ರೇಗ್ರೆನ್ಸ್ ರಿಲೀಸ್ ಆಗುವಾಗ, ಆ ಫ್ರೇಗ್ರೆನ್ಸ್ ಹೊರಗಡೆ ಬರುವಾಗ ಇಟ್ ಕ್ಯಾಚಸ್ ದ ಏನಂತ ಹೇಳ್ಬೋದು, ಅಟೆನ್ಷನ್. ಹಾಲೆಲೂಯಾ. ದಟ್ ಈಸ್ ವಾಟ್ ಯು ಆರ್ ಕಾಲ್ಡ್ ಫಾರ್. ಹಾಲೆಲೂಯಾ. ನಮ್ಮ ಅನೇಕ ಜನರು ಅಭಿಷೇಕದಲ್ಲಿ ಮೂವ್ ಆಗ್ತಾರೆ, ಅನೇಕ ಜನರು ಅಭಿಷೇಕ ಕುರಿತಾಗಿ ಮಾತಾಡ್ತಾರೆ, ಅನೇಕ ಜನರು ಅಭಿಷೇಕದ ಕುರಿತಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅನೇಕ ಜನರಿಗೆ ತಿಳಿದು ಬರಬೇಕು ಏನಂತಂದ್ರೆ ಒಂದು ಫ್ರೇಗ್ರೆನ್ಸ್ ಇದೆ. ಅನಾಯಿಂಟಿಂಗ್ ಅಲ್ಲಿ ಏನಿದೆ, ಫ್ರೇಗ್ರೆನ್ಸ್ ಇದೆ. ಆ ಫ್ರೇಗ್ರೆನ್ಸ್ ಒಂದು ಡಿಫ್ರೆನ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಹಾಲೆಲೂಯಾ. ಹಾಲೆಲೂಯಾ. ಈ ಒಂದು ಮಹಿಳೆ ಆ ಒಂದು ಏನಂತ ಬಹುಬೆಲೆ ಉಳ್ಳ ತೈಲವನ್ನು ತೆಗೆದುಕೊಂಡು ಬಂದು ಒಡೆದಾಗ ದೇರ್ ವಾಸ್ ಎನ್ ಫ್ರೇಗ್ರೆನ್ಸ್, ಇಟ್ ಫಿಲ್ಡ್ ದ ಹೌಸ್ ಅಂತ. ಹಾಲೆಲೂಯಾ. ಹಾಲೆಲೂಯಾ. ನೀನು ಎಲ್ಲೇ ಹೋಗುವಾಗ ಕೂಡ ವೆನ್ ಯು ರೆವರ್ ದ ಅನಾಯಿಂಟಿಂಗ್ ಅಪಾನ್ ಯುವರ್ ಹೆಡ್, ನಿನ್ನ ಮುಂದೆಗಡೆ ಯಾರೇ ಬಂದು ನಿಂತರೂ ಕೂಡ ದ ಫ್ರೇಗ್ರೆನ್ಸ್ ವಿಲ್ ಟೆಲ್ ಅಬೌಟ್ ಯು. Hallelujah. No one wants to come and give a certificate. The fragrance will itself tell who you are. Hallelujah. ಹಾಗಾಗಿ ನಮ್ಮ ಮೇಲೆ ಇರುವಂತ ಅನಾಯಿಂಟಿಂಗ್ ಅದು ವ್ಯಾಲ್ಯೂ ಇದೆ. ಆ ಅನಾಯಿಂಟಿಂಗ್ಗೆ ನಮಗೆ ವ್ಯಾಲ್ಯೂ, ಆ ಅನಾಯಿಂಟಿಂಗ್ಗೆ ನಮ್ಮನ್ನ ಮುಂದೆ ನಡೆಸುವಂಥದ್ದು. ಹಾಲೆಲೂಯಾ. ಆ ಒಂದು ಫ್ರೇಗ್ರೆನ್ಸ್ ನಮಗೆ ಬೇಕಾಗಿದೆ ಅಂತ. ಹಾಲೆಲೂಯಾ. ಇದು ನಾವು ಫ್ರೇಗ್ರೆನ್ಸ್ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಳುವಾಗ ನಮಗೆ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಅನಾಯಿಂಟಿಂಗ್ ಅಲ್ಲಿ ಹೆಚ್ಚಾಗುವಾಗ, ದ ಪವರ್ ಆಫ್ ಗಾಡ್ ಅಲ್ಲಿ ನಾವು ಅನಾಯಿಂಟಿಂಗ್ ಅಲ್ಲಿ ಹೆಚ್ಚಾಗುವಾಗ ದ ಪವರ್ ಆಫ್ ಗಾಡ್ ರಿಲೀಸ್ ಆಗುತ್ತೆ. ದ ಪವರ್ ಆಫ್ ಅನಾಯಿಂಟಿಂಗ್ ಏನು ಅಂತಂದ್ರೆ, ದ ಅನಾಯಿಂಟಿಂಗ್ ಇಸ್ ನಾಟ್ ಗಿವನ್ ಏನಂತ ಹೇಳ್ಬೋದು, ಸುಮ್ಮನೆ ನಮ್ಗೆ ಅಭಿಷೇಕ ಕೊಟ್ಟಿಲ್ಲ. ಅಭಿಷೇಕದಲ್ಲಿ ಅಧಿಕಾರ ಇದೆ, ಐಡೆಂಟಿಫಿಕೇಶನ್ ಇದೆ, ಕಾಲ್ ಆಫ್ ಗಾಡ್ ಇದೆ. ಅಭಿಷೇಕದಲ್ಲಿ ದೇವರ ಸಮಸ್ತ ಕರೆ ಅಡಕವಾಗಿದೆ. ಅದನ್ನ ನಾನು ಅರ್ಥ ಮಾಡಿಕೊಳ್ಳುವಾಗ, ಅದಕ್ಕೆ ನಾನು ವ್ಯಾಲ್ಯೂ ಕೊಡುವಾಗ, ಅದರಲ್ಲಿ ನಾನು ನಡೆಯುವಾಗ ಇಟ್ ವಿಲ್ ಕ್ರಿಯೇಟ್ ಅನ್ ಅರೋಮಾ ಫಾರ್ ಗಾಡ್ ಅಂತ. Hallelujah. God will say, my son, my son, my son. God will be pleased. Hallelujah. ದೇವರು ನಿನ್ನಲ್ಲಿ ಏನ್ ಮಾಡ್ತಾರಂತೆ, ಮನಸ್ಸನ್ನ ಇಡ್ತಾರೆ, ನಿನ್ನ ಕುರಿತಾಗಿ ಆಲೋಚನೆ ಮಾಡ್ತಾರೆ, ನಿನ್ನ ಮೇಲೆ ಇನ್ನ ಹೆಚ್ಚಾದ ಅಭಿಷೇಕವನ್ನ ದೇವರು ಸುರಿಸ್ತಾರೆ, ದೇವರ ಆತ್ಮನನ್ನ ಸುರಿಸ್ತಾರೆ. ಈ ಒಂದು ಕಾರ್ಯಗಳು ನಿನ್ನ ಜೀವಿತದಲ್ಲಿ ಆಗುವಾಗ, ನೀನು ದೇವರ ಒಂದು ಚಿತ್ತದಲ್ಲಿ ನಡೆಯುವಾಗ, ಯು ಆರ್ ಆನ್ ಸ್ವೀಟ್ ಅರೋಮಾ ಆಫ್ ಗಾಡ್. ಹಾಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ರೋಮನ್ಸ್ 12:1 ನೀನು ದೇವರಿಗೆ ಸಜೀವ ಯಜ್ಞವಾಗಿತ್ತು. ಹಾಲೆಲೂಯಾ. ಹಾಲೆಲೂಯಾ. ಯು ಆರ್ ಲಿವಿಂಗ್ ಸ್ಯಾಕ್ರಿಫೈಸ್ ಅಂತಾಗಿ. ಹಾಲೆಲೂಯಾ. ವಾಕ್ಯ ಓದ್ಕೊಳ್ಳೋಣ. ಆದುದರಿಂದ ಸಹೋದರರೇ,
ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಆಮೆನ್, ಹಲ್ಲೆಲೂಯಾ. ಏನಂತೆ? ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ಮೆಚ್ಚುಗೆಯಾಗಿಯೋ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಅಂತ. ಹಲ್ಲೆಲೂಯಾ. ಯಾವುದು ಅಂತ ವಿವೇಕಪೂರ್ವಕವಾದ ಆರಾಧನೆ? ನೀವು ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಿರಿ ಅಂತ. ಹಲ್ಲೆಲೂಯಾ. ಲಿವಿಂಗ್ ಸ್ಯಾಕ್ರಿಫೈಸ್. ಎಸ್, ಐ ಆಮ್ ಲಿವಿಂಗ್, ಐ ಆಮ್ ಎ ಸ್ಯಾಕ್ರಿಫೈಸ್. ಹಲ್ಲೆಲೂಯಾ. ಐ ಆಮ್ ಲಿವಿಂಗ್ ಸ್ಯಾಕ್ರಿಫೈಸ್ ಫಾರ್ ಗಾಡ್. ಹಲ್ಲೆಲೂಯಾ. ಇದೇ ಏನಂತೆ? ವಿವೇಕಪೂರ್ವಕವಾದ ಆರಾಧನೆ ಅಂತ. ಹಲ್ಲೆಲೂಯಾ. ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಿದ್ದು ಏನಕ್ಕಂತೆ? ಬಿಕಾಸ್ ಟು ಕ್ರಿಯೇಟ್ ಆನ್ ಅರೋಮಾ ಫಾರ್ ಗಾಡ್. ಪ್ರತಿಯೊಂದು ಸ್ಯಾಕ್ರಿಫೈಸ್ ಪ್ರೀಸ್ಟ್ ಮಾಡುವಾಗ ಏನಾಗ್ತಾ ಇತ್ತು ಅಂತ? ಅಲ್ಲಿ ಅರೋಮಾ ಕ್ರಿಯೇಟ್ ಆಗ್ತಾ ಇತ್ತು. ಸ್ಮೆಲ್, ದೇವರು ಅದನ್ನು ಸ್ಮೆಲ್ ಮಾಡ್ತಾ ಇದ್ರಂತೆ. ಈ ದಿನ ನನ್ನ ನಿನ್ನ ಜೀವಿತದಲ್ಲಿ ಅರೋಮಾ ಕ್ರಿಯೇಟ್ ಆಗ್ಬೇಕಂತೆ. ಎಂಥ ಅರೋಮಾ ಅಂತೆ? ಸ್ವೀಟ್ ಅರೋಮಾ. ಆ ಸ್ವೀಟ್ ಅರೋಮಾ ಏನ್ ಮಾಡ್ತದಂತೆ? ಅದು ದೇವರಿಗೆ ಮೆಚ್ಚುಗೆಯಾಗಬೇಕಂತೆ. ಹಲ್ಲೆಲೂಯಾ. ಇಟ್ ಈಸ್ ಎನ್ ಲಿವಿಂಗ್ ಸ್ಯಾಕ್ರಿಫೈಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ದಿನ ನಮ್ಮ ಮೇಲೆ ಇರುವಂತ ಅಭಿಷೇಕ ಇಟ್ ಸೆಲ್ಫ್ ಡಿಫೈನ್ಸ್ ಹೂ ವಿ ಆರ್, ಹೌ ಮಚ್ ಅನಾಯಿಂಟಿಂಗ್ ವಿ ಕ್ಯಾರಿ, ದ ವ್ಯಾಲ್ಯೂ ಆಫ್ ಅನಾಯಿಂಟಿಂಗ್ ಎಲ್ಲವನ್ನ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಎಲ್ಲರಿಗೂ ಅಭಿಷೇಕವನ್ನ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಹಾನರ್ ಮಾಡುವಂತ ಒಂದು ಏನಂತ ಹೇಳ್ಬೋದು, ಸ್ಟೇಜಸ್ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿತ್ತಂತೆ. ದ ಒನ್ ಹಾನರ್ಸ್ ದ ಮೋರ್ ಅನಾಯಿಂಟಿಂಗ್, ದ ಒನ್ ಡಸಂಟ್ ಹಾನರ್ ದ ಅನಾಯಿಂಟಿಂಗ್. ಹಲ್ಲೆಲೂಯಾ. ಒಬ್ಬರೊಬ್ರು ಅಭಿಷೇಕವನ್ನ ಹೆಚ್ಚಾಗಿ ಗೌರವಿಸ್ತಾರೆ, ಒಬ್ಬರೊಬ್ರು ಅಭಿಷೇಕವನ್ನ ಏನ್ ಮಾಡಲ್ಲ, ಗೌರವಿಸುವುದಿಲ್ಲ. ಯಾಕೆ? ಹೊಂದಿದ್ರು ಕೂಡ ಗೊತ್ತಿಲ್ಲ ಅಷ್ಟೊಂದು ಕುರಿತಾಗಿ. ಈ ದಿನ ನಮ್ಮ ಮೇಲೆ ಅಭಿಷೇಕ ಇರುವಾಗ ನಾವು ಅಭಿಷೇಕವನ್ನ ನಾವು ಗೌರವಿಸಬೇಕಂತ. ಹಲ್ಲೆಲೂಯಾ. ಅಭಿಷೇಕವನ್ನ ನಾವು ಹೇಗೆ ಗೌರವಿಸ್ತೇವೆ ಅಂತಂದ್ರೆ, ನಾವು ಅಭಿಷೇಕವನ್ನ ಗೌರವಿಸುವುದಂತಲ್ಲ, ಆದ್ರೆ ದೇವರ ಕುರಿತಾಗಿ ದೇವರ ಮೇಲೆ ಎಷ್ಟು ನಾವು ಪ್ರೀತಿಯನ್ನ ಇಡ್ತೇವೆ ಅಷ್ಟು ಅಭಿಷೇಕ ಹೆಚ್ಚಾಗ್ತದೆ. ಹಲ್ಲೆಲೂಯಾ. ದೇವರು ನಾನು ಕೊಟ್ಟಿರುವಂತ ಅಭಿಷೇಕ ತುಂಬಾ ಅಮೂಲ್ಯವಾಗಿದೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕಂತೆ? ಅದನ್ನ ನಾವು ಗೌರವಿಸಬೇಕಂತೆ. ಅದನ್ನ ಯಾವುದೇ ಕಾರಣಕ್ಕೂ ನಾವೇನ್ ಮಾಡ್ಬೋದಂತೆ? ಈ ಲೋಕದ ಸಂಗತಿಗಳಿಗಾಗಿ, ನಮ್ಮ ಬೆನಿಫಿಟ್ಸ್ಗಾಗಿ, ಬೇರೆ ಯಾರಿಗೋ ಬೆನಿಫಿಟ್ಗಾಗಿ, ನಾವು ನಮ್ಮ ಇಷ್ಟಪಡುವಂತವ್ರಿಗಾಗಿ ನಾವು ಹೋಗಿ ಅಭಿಷೇಕದಲ್ಲಿ ಮೂವ್ ಆಗುವಂತದ್ದಲ್ಲ, ದೇವರ ಮಹಿಮೆಗಾಗಿ ಮಾತ್ರ. ಹಲ್ಲೆಲೂಯಾ. ಅದ್ರಿಗೆ ನೀನು ಕೊಡುವಂತ ರೆಫರೆನ್ಸ್ ಇಟ್ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಅದಕ್ಕೇನಂತೆ? ಅಭಿಷೇಕ ನಮ್ಮನ್ನ ಇನ್ನೊಂದು ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ತದೆ. ಹಲ್ಲೆಲೂಯಾ. ಡೇವಿಡ್ ಯಾರಿಗಾಗಿ ಕೂಡ ಜೀವಿಸ್ಲಿಲ್ಲ. ಅವರು ಪ್ರತಿಯೊಂದು ದಿನ ಕೂಡ ಅವ್ರು ಏನ್ ಮಾಡ್ತಾ ಇದ್ರು? ಹಂಬಲ್ ಆಗಿ ದೇವರಿಗಾಗಿ ಅವ್ರು ಜೀವಿಸ್ತಾ ಇದ್ರು. ಹಾಗಾಗಿ ದೇವರು ಪ್ರತಿಯೊಂದು ಮಾರ್ಗಗಳಲ್ಲಿ ಕೂಡ ದಾವೀದನ ಮೇಲೆ ಎತ್ತುತ್ತಾ ಇದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ದಿನ ಫ್ರೇಗ್ರೆನ್ಸ್ ಆಫ್ ಅನಾಯಿಂಟಿಂಗ್ ಏನು ಅಂತಂದ್ರೆ, ನಿನ್ನ ಮೇಲೆ ಇರುವಂತ ಅಭಿಷೇಕಕ್ಕೆ ಒಂದು ಸುಗಂಧ ವಾಸನೆ ಇದೆ. ಆ ವಾಸನೆ ಎಲ್ಲಾ ಕ್ಷೇತ್ರಗಳಲ್ಲಿ ಇರುವಂತ ಏನಂತ ಹೇಳ್ಬೋದು, ನಿನ್ನ ಒಂದು ಜೀವಿತದಲ್ಲಿ ಇರುವಂತ ಕ್ಷೇತ್ರಗಳನ್ನ ಕ್ಲಿಯರ್ ಮಾಡಬೇಕು, ಡಾರ್ಕ್ನೆಸ್ ಕ್ಲಿಯರ್ ಮಾಡಬೇಕು, ಬೇರೆ ಒಂದು ಸಂಗತಿಗಳು ಕ್ಲಿಯರ್ ಮಾಡಬೇಕು, ಲೈಟ್ ಬರಬೇಕು, ಮತ್ತು ಏನಾಗಬೇಕು? ಒಂದು ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗಬೇಕು, ಒಂದು ಅಟ್ಮಾಸ್ಫಿಯರ್ ಆಫ್ ಗಾಡ್ ಕ್ರಿಯೇಟ್ ಆಗ್ಬೇಕಂದ್ರೆ ನಿನ್ನ ಅಭಿಷೇಕವನ್ನ ಗೌರವಿಸುವಾಗ ಆ ಒಂದು ಅಭಿಷೇಕ ಒಂದು ಫ್ರೇಗ್ರೆನ್ಸ್ ನ ರಿಲೀಸ್ ಮಾಡ್ತದೆ. ಇಟ್ ವಿಲ್ ಏನಂತ ಹೇಳ್ಬೋದು, ಇಟ್ ವಿಲ್ ಸ್ಪ್ರೆಡ್ ಅರೌಂಡ್ ಯುವರ್ ಎನ್ವೈರನ್ಮೆಂಟ್ ಅಂಡ್ ಇಟ್ ವಿಲ್ ಚೇಂಜ್ ದ ಅಟ್ಮಾಸ್ಫಿಯರ್ ಅಂಡ್ ದ ಅಟ್ಮಾಸ್ಫಿಯರ್ ಆಫ್ ಗಾಡ್ ವಿಲ್ ಬಿ ರಿಲೀಸ್ಡ್. ಹಲ್ಲೆಲೂಯಾ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳೋದು, ದೇವರು ನಮ್ಗೆ ಸುಮ್ಮನೆ ವಾಕ್ಯಗಳನ್ನ ಕೊಡ್ತಾ ಇಲ್ಲ, ಆ ಅನಾಯಿಂಟಿಂಗ್ ಅಭಿಷೇಕದಲ್ಲಿ ಇರುವಂತಹ ಆ ಒಂದು ಫ್ರೇಗ್ರೆನ್ಸ್ ಕುರಿತಾಗಿ ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಆ ಮಹಿಳೆ ತೆಗೆದುಕೊಂಡು ಬಂದು ಅದನ್ನ ಒಡೆಯುವಾಗ ಅಲ್ಲಿ ಅರೋಮಾ ಕ್ರಿಯೇಟ್ ಆಗಿತ್ತು. ನಿನ್ನ ದೇವರ ಪ್ರಸನ್ನತೆಗೆ ನೀನು ತೆಗೆದುಕೊಂಡು ಬಂದೆ, ನಿನಗೆ ಬಹು ಬೆಲೆ ಉಳ್ಳದಾಗನ್ನ ತೆಗೆದುಕೊಂಡು ಬಂದು, ದೇವರೇ ನನಗೆ ಇದು ಏನೂ ಇಲ್ಲ ಅಂತ ಹೊಡಿ, ಅದು ಫ್ರೇಗ್ರೆನ್ಸ್ ಕ್ರಿಯೇಟ್ ಮಾಡ್ತದೆ. ಹಲ್ಲೆಲೂಯಾ. ಯಾವ್ದನ್ನ ನೀನು ತುಂಬಾ ಇಷ್ಟಪಟ್ಟು ದೇವರನ್ನು ಸ್ವಲ್ಪ ಕೆಳಗಡೆ ಇಳಿಸಿ ಅದನ್ನು ಸ್ವಲ್ಪ ಮೇಲೆ ಇಟ್ಟು ಅಲ್ಲಿ ತೆಗೆದುಕೊಂಡು ದೇವರ ಪಾದದ ಮುಂದೆ ಒಡೆಯುವಾಗ ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗ್ತದೆ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಥಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ ಬಹು ಬೆಲೆ ಉಳ್ಳದು ಯಾವುದು ಇಲ್ಲಪ್ಪ, ಅದು ನನ್ನ ದೇವರ ಪಾದದ ಬಳಿ ಇದೆ ಅಂತ ಹೇಳುವಾಗ ಅದು ಅರೋಮಾ ಕ್ರಿಯೇಟ್ ಆಗ್ತದೆ, ಒಂದು ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗ್ತದೆ. ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವುದು ಏನು ಅಂತಂದ್ರೆ, ವಾಟ್ ಎವರ್ ಈಸ್ ಟ್ರೆಜರ್ ಫಾರ್ ಯು ಬ್ರಿಂಗ್ ಇಟ್ ಟು ಹಿಸ್ ಫೀಟ್ ಅಂತ. ಹಲ್ಲೆಲೂಯಾ. ನೀನು ಏನು ಬಹು ಬೆಲೆ ಉಳ್ಳದಾಕಿದ್ದೆ, ಓ ಇದು ನಾನು ಯಾರಿಗೂ ಕೊಡಲ್ಲ ಅಂತ ಇಟ್ಕೊಂಡಿದ್ಯಾ, ಓ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಇದೆಯಾ, ತೆಗೆದುಕೊಂಡು ಬಂದು ದೇವರ ಪಾದ ಮುಂದೆ ಹೊಡೀರಿ, ಅದು ಫ್ರೇಗ್ರೆನ್ಸ್ ಆಗಿ ಕ್ರಿಯೇಟ್ ಆಗ್ತದೆ. ಈ ದಿನ ದೇವರು ನಮಗೆ ಕೂಡ ಹೇಳ್ತಾ ಇರುವುದು ಮಾತು ಏನು ಅಂತಂದ್ರೆ, ಆ ಫ್ರೇಗ್ರೆನ್ಸ್ ಡಿಫೈನ್ ಮಾಡ್ತದೆ ನಿನ್ನ ಕ್ಯಾರೆಕ್ಟರ್ ಏನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಿನ್ನ ಕ್ಯಾರೆಕ್ಟರ್ ಅಲ್ಲಿ ಒಂದು ನಾವು ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ ಏನಂತ, ಒಂದು ದುರಾಚಾರಿಯಾದಂತ ಒಂದು ಹೆಂಗಸ್ ಕುರಿತಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಆ ಒಂದು ಹೆಂಗಸ್ ಏನ್ ಮಾಡಲಂತೆ, ಆಕೆ ದುರಾಚಾರಿಯಾಗಿದೆ. ಅದೇ ಯೇಸುಸ್ವಾಮಿ ಎಲ್ಲಿದ್ರಂತೆ, ಪರಿಸಾರ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಆ ದುರಾಚಾರಿಯಾದಂತ ಹೆಂಗಸು ಬಂದೆ ಆ ಒಂದು ಏನಂತ ಹೇಳ್ಬೋದು, ಆ ಫ್ರೇಗ್ರೆನ್ಸ್ ಬಾಟಲ್ ಅನ್ನ ಒಡೆದು ಯೇಸುಸ್ವಾಮಿಯ ಪಾದಗಳಿಗೆ ಹಚ್ಚಿ ಕಣ್ಣೀರಿನಿಂದ ಆ ಪಾದಗಳನ್ನು ಒರೆಸುವಾಗ ಅಲ್ಲಿರುವಂತ ಫರಿಸಾಯರು ಹೇಳ್ತಾರೆ, ನಿನಗೆ ಗೊತ್ತಿದ್ರೆ
ನೀನ್ ನಿಜವಾಗ್ಲೂ ಪ್ರವಾದಿ ಆಗಿದ್ರೆ ಅವ್ರ ಮನಸ್ಸಲ್ಲಿ ಅನ್ಕೊಂತಾರೆ, ಈ ವ್ಯಕ್ತಿ ಗೊತ್ತಾಗ್ತಾ ಇತ್ತು ಹೆಂಗಸು ಯಾರು ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಾಮಿ ಈ ಕಡೆ ತಿರುಗಿಬಿಟ್ಟು ಅವ್ರನ್ನ ನೋಡಿ ಮಾತಾಡ್ತಾರೆ. ಎಸ್ ಸ್ವಾಮಿ ಹೇಳ್ತಾರೆ. ಅಲ್ಲಿ ವಾಕ್ಯಗಳನ್ನ ನಾವು ನೋಡುವಾಗ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಅವ್ರ ಕ್ಯಾರೆಕ್ಟರು ಇವಳ ಕ್ಯಾರೆಕ್ಟರು ಆ ಒಂದು ಬಾಟಲ್ನ ಹೊಡಿಯೋದ್ರ ಮುಖಾಂತರವಾಗಿ ಡಿಫ್ರೆನ್ಸ್ ಆಯ್ತು. ಆ ಬಾಟಲ್ನ ಹೊಡೆದಾಗ ಡಿಫ್ರೆನ್ಸ್ ಆಯ್ತು. ಏನು ಅಂತಂದ್ರೆ ಅವಳು ಎಷ್ಟೇ ಪಾಪ ಮಾಡಿದ್ರು ಕೂಡ ಅವಳು ಆ ಒಂದು ಪಶ್ಚಾತ್ತಾಪದಿಂದ ಬಂದು ಅಲ್ಲಿ ದೇವ್ರೇ ನನಗೆ ನೀನ್ ಇಂಪಾರ್ಟೆಂಟ್ ಅಂತ ಹೇಳ್ತದಲ್ಲ, ಅವಳ ಕ್ಯಾರೆಕ್ಟರ್ ಚೇಂಜ್ ಮಾಡಿಬಿಡ್ತು. ಸ್ವಾಮಿ ಹೇಳಿದ್ರು ನಿನ್ ಪಾಪ ಕ್ಷಮಿಸಲ್ಪಟ್ಟಿದ್ದೆ. ಹಲ್ಲೆಲೂಯ. ಹಾಗಾಗಿ ನಮ್ಮ ಕ್ಯಾರೆಕ್ಟರ್ ಏನೇ ಇದ್ರು ದೇವರ ಪ್ರೆಸೆನ್ಸ್ ಅಲ್ಲಿ ಆ ಬಾಟಲ್ ನಾವು ಹೊಡಿತೇವಲ್ಲ, ನಮ್ಮ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ಹೊಡಿತೇವಲ್ಲ, ಇಟ್ ವಿಲ್ ಮೇಕ್ ಅಸ್ ಹೂ ವಿ ಆರ್ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಅದ್ ಹೇಳ್ತಾ ಏನಂತೆ, ಮಗಳೇ ನೀನ್ ಬಂದು ನೀನ್ ಪ್ರೀತಿ ತೋರಿಸ್ತಾ ಇದೆ ನನಗೆ, ಅದು ಹೇಳ್ತಾ ಇದೆ ನಿನ್ ಪಾಪಗಳು ಕ್ಷಮಾಪಣೆ ಆಗಿದೆ. ಹಲ್ಲೆಲೂಯ. ಆ ಪ್ರೀತಿ ಎಂತದಂತೆ, ಆ ಪ್ರೀತಿ ಲೋಕದವ್ರಿಗೆ ಕೊಡ್ತಾ ಇರೋದಲ್ಲ. ದೇವ್ರೆ ನೀನ್ ಬಂದಿದ್ಯಾ, ನಿನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಈ ಲೋಕದಲ್ಲಿ ನಾನು ಪಾಪ ಮಾಡಿ ಮಾಡಿ ನಾನು ಬೇಸತ್ತು ಹೋಗಿದ್ದೇನೆ, ನನಗೆ ಬೇರೆ ದಾರಿ ಇಲ್ಲ. ಆದ್ರೆ ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಗಿದೆ. ನಿನ್ ಪಾದದ ಬಳಿ ಬರೋದು ಒಂದೇ. ಆದ್ರೆ ಗೊತ್ತು ನೀನ್ ನನ್ನನ್ನ ಏನ್ ಮಾಡ್ಲಕ್ ಕ್ಷಮಿಸಲ್ಲ ಅಂತ. ಆದ್ರೆ ಅವಳೊಂದು ಮನಸ್ಸಿನಿಂದ ಅವಳು ಬಂದಿದ್ದಾಳೆ. ನೀನ್ ಕ್ಷಮಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಅವಕಾಶ ಕೊಡು, ನಿನ್ ಪಾದಗಳನ್ನು ನಾನು ಒರೆಸ್ತೀನಿ. ದೇವ್ರು ಹೇಳಿದ್ರು ಇಷ್ಟು ಪಶ್ಚಾತ್ತಾಪ ಇದ್ರೆ ಸಾಕು. ನೀನ್ ಮನಸ್ಸಿನಲ್ಲಿ ಏನ್ ಪಶ್ಚಾತ್ತಾಪ ಬಿದ್ದಿದೆ ನನಗೆ ಅದೇ ಬೇಕು ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ದಾವೀದ ಏನ್ ಹೇಳ್ತಾನೆ, ನೀನು ಏನ್ ಮಾಡಲ್ಲ, ನೀನು ಯಜ್ಞ ಹೋಮಗಳಲ್ಲಿ ನಿನಗೆ ಮನಸ್ಸಿಲ್ಲ ಇದ್ರೆ ನಾನು ಅದನ್ನ ಏನ್ ಮಾಡ್ತಾ ಇದ್ದೆ, ಸಲ್ಲಿಸ್ತಾ ಇದ್ದೆ. ಆದ್ರೆ ನಿನ್ಗೆ ಏನಂತ ಇಷ್ಟ, ಜಜ್ಜಿದ ಮನಸ್ಸೇ ಇಷ್ಟ ಅಂತೆ. ಹಲ್ಲೆಲೂಯ. ಹಾಗಾಗಿ ನಮ್ಮ ಮನಸ್ಸು ದೇವರ ಮುಂದೆ ಹೋಗಿ ಜಜ್ಜಲ್ಪಡುವಾಗ ಒಂದು ಫ್ರೇಗ್ರೆನ್ಸ್ ಕ್ರಿಯೇಟ್ ಆಗ್ತದಂತೆ. ಇದನ್ನ ನಾವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿರುವಂತ ಪರಿಸರಕ್ಕೆ ಸ್ವಾಮಿ ಉತ್ತರ ಕೊಡ್ತಾರೆ. ಏನಂತ ಹೇಳ್ಬಿಟ್ಟು, ಒಬ್ರು 5 ಹಣ ಒಬ್ರು 500 ಹಣ ಕೊಡುವುದಿದ್ದೆ. ಆದ್ರೆ ಯಾರನ್ನ ಇಬ್ಬರನ್ನ ಕ್ಷಮಿಸ್ಬಿಡ್ತಾರೆ. ಆದ್ರೆ ಇಬ್ಬರನ್ನ ಕ್ಷಮಿಸುವಾಗ ಯಾರು ಜಾಸ್ತಿ ಒಂದು ಕೃಪೆಯನ್ನು ಹೊಂದ್ಕೊಳ್ತಾರಂದ್ರೆ 500 ಕೊಡುವಂತವ್ರು ಅಂತ ಹೇಳ್ತಾರೆ. ಹಲ್ಲೆಲೂಯ. ಆ ರೀತಿಯಲ್ಲಿ ಅವಳು ಪ್ರೀತಿ ತೋರಿಸ್ತಾ ಇರೋದಲ್ಲಿ ಏನೂ ಸಂಶಯ ಪಡುವಂಥದ್ದಿಲ್ಲ, ಏನೂ ತಪ್ಪಿಲ್ಲ. ಅವಳು ಜಾಸ್ತಿ ಪಾಪ ಮಾಡಿದ್ರು ಕ್ಷಮಿಸಲ್ಪಟ್ಟಿದ್ದಾರೆ, ನೀವು ಸ್ವಲ್ಪ ಪಾಪ ಮಾಡಿದ್ರು ಕೂಡ ನೀವು ಕ್ಷಮಿಸಲ್ಪಟ್ಟೆ. ಆದ್ರೆ ನೀವು ಅರ್ಥ ಮಾಡ್ಕೊಂಡಿಲ್ಲ, ಆದ್ರೆ ಅವಳು ಹೆಚ್ಚು ಪ್ರೀತಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಈ ರೀತಿ ಈ ಒಂದು ವಾಕ್ಯಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಾಗ ನಮ್ಗೆ ಅರ್ಥ ಆಗ್ಬೇಕು, ನಮ್ಮ ಮೇಲೆ ಇರುವಂತ ಫ್ರೇಗ್ರೆನ್ಸ್ ಅನಾಯಿಂಟಿಂಗ್ ಯಾವಾಗ ಕೂಡ ಇನ್ಕ್ರೀಸ್ ಆಗ್ತಾ ಇರ್ಬೇಕಂತೆ. ನಾವು ಏನೇ ವಿಚಾರಗಳು ನಮ್ಮ ದೇವರ ಪ್ರಸನ್ನತೆಯಲ್ಲಿ ಹೋಗುವಾಗ, ಲಾರ್ಡ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ಐ ವಿಲ್ ಬ್ರೇಕ್ ಇಟ್ ಇನ್ ಯುವರ್ ಪ್ರೆಸೆನ್ಸ್. Hallelujah. Hallelujah. That will create an aroma, that will create a fragrance for God. Hallelujah. Hallelujah. ಆ ಫ್ರೇಗ್ರೆನ್ಸ್ ಡಿಫೈನ್ ಮಾಡ್ತದೆ that who we are in Christ. Hallelujah. ಆ ಒಂದು ಫ್ರೇಗ್ರೆನ್ಸ್ ನಾವು ಕ್ಯಾರಿ ಮಾಡುವಾಗ, ವೇರ್ ಎವರ್ ಯು ಸ್ಟೆಪ್ ಇನ್ with the authority, with the power and with the ಏನಂತ ಹೇಳ್ಬೋದು, the glory of God, and that aroma will tell who has just arrived. Hallelujah. 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 The most high Son of God, daughter of God, children of God, people of God has arrived with the fragrance. Devil will flee. Hallelujah. ಅದೇ ದೇವರಿಗೆ ಕೂಡ ಬೇಕು. ನೀನು ನನ್ನ ಇರುವಂತ ಶಕ್ತಿನ ತೆಗೆದುಕೊಂಡು ಹೋಗು ಮಗನೇ ಅಂತ ಹೇಳುವಾಗ ನಾವು ಹೇಗೆ ಹೋಗ್ತೀವಂತೆ, ದೇವ್ರೇ ಇದಾಗ್ಲಿಲ್ಲ ದೇವ್ರೇ, ಥ್ಯಾಂಕ್ ಯು, ಆದ್ರೂ ಪರವಾಗಿಲ್ಲ ದೇವ್ರೇ ಅಂತ ನಾವು ಹೋಗ್ತೀವಿ. ನಥಿಂಗ್ ವಿಲ್ ಹ್ಯಾಪನ್. ನಾವು ಹೇಳ್ದೆ, ದೇವ್ರೇ ಇದು ಹಾಗಿಲ್ಲ ಅಂದ್ರೆ ಪರವಾಗಿಲ್ಲ ದೇವ್ರೇ, ನನಗೊಂದು ಖುಷಿ ಇದೆ ದೇವ್ರೇ, ನೀನ್ ನನ್ನ ಜೊತೆಗಿದ್ಯಾ ಅಂತ ಹೋಗ್ದವ, ಮೈ ಗಾಡ್ ವಿಲ್ ಟೆಲ್, ಓ ಪರವಾಗಿಲ್ಲ, he knows about me. Hallelujah. Hallelujah. The revelation is nothing but understanding who God is in our life. Hallelujah. Hallelujah. ಹಾಗಾಗಿ ಆ ಫ್ರೇಗ್ರೆನ್ಸ್ ಅಲ್ಲಿ ನಾವು ಹೆಚ್ಚಾಗಬೇಕು. ನಮಗೆ ಪ್ರಾಮುಖ್ಯವಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಅನಾಯಿಂಟಿಂಗ್ ಅಲ್ಲಿ ಇರುವಂತ ಫ್ರೇಗ್ರೆನ್ಸ್. Hallelujah. ಕಣ್ಣುಗಳು ನೋಡೋದಿಲ್ಲ, ಆದ್ರೆ ಸ್ಮೆಲ್ ಮಾಡ್ತಾರೆ. ಅದು ಪವರ್ ಇರುವಂಥದ್ದು ಫ್ರೇಗ್ರೆನ್ಸ್ಗೆ. ಈವನ್ ಯಾರು ಎಕ್ಸ್ಪ್ಲೇನ್ ಮಾಡೋದು ಬೇಡ, ಯಾರು ಬಂದು ಸರ್ಟಿಫಿಕೇಟ್ ಕೊಡೋದು ಬೇಡ, ಅದ್ರಲ್ಲಿ ಫ್ರೇಗ್ರೆನ್ಸ್ ಇದೆ ಅಂತ ಎಲ್ರಿಗೂ ಗೊತ್ತಾಗ್ತದೆ. ಹಾಲೆಲೂಯಾ. ಕಣ್ಣು ಮುಚ್ಚಿರೋರ್ಗೂ ಗೊತ್ತಾಗ್ತದೆ, ಕಣ್ಣು ಇಲ್ಲದೆ ಇರೋರ್ಗೂ ಗೊತ್ತಾಗ್ತದೆ, ಕಣ್ಣು ತೆಗ್ದಿರೋರ್ಗು ಗೊತ್ತಾಗ್ತದೆ, ಬೇರೆ ಕಡೆ ಫೋಕಸ್ ಮಾಡ್ತಾ ಇರೋರ್ಗೂ ಗೊತ್ತಾಗ್ತದೆ. ಅದೇ ಇರುವಂಥದ್ದು ಅನಾಯಿಂಟಿಂಗ್ ಅಲ್ಲೇ ಆ ಫ್ರೇಗ್ರೆನ್ಸ್ಗೆ ಇರುವಂಥ ಒಂದು ಏನಂತ ಹೇಳ್ಬೋದು, ಪವರ್ ಅದೇ ಅಂತೆ. ಹಾಲೆಲೂಯಾ. ಎಲ್ಲರಿಗೂ ಗೊತ್ತಾಗ್ತದೆ ಅಂತೆ ಒಂದು ಡಿಫ್ರೆನ್ಸ್. ಅದೇ ಒಂದು ವಾಕ್ಯ, ಅದೇ ಒಂದು ಬ್ಯೂಟಿ ಏನು ಅಂತಂದ್ರೆ ಆ ಫ್ರೇಗ್ರೆನ್ಸ್ ಅಲ್ಲಿ ಇರುವಂತ ಬ್ಯೂಟಿ ಅಂತ. ಹಾಲೆಲೂಯಾ. ಈ ದಿನ ನೀನು ಆ ಫ್ರೇಗ್ರೆನ್ಸ್ ಅನ್ನ ಕ್ಯಾರಿ ಮಾಡುವಾಗ ನಿನ್ನಲ್ಲಿ ಕೂಡ ದೇವರು ಆ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ. ಹಾಲೆಲೂಯಾ. ಹಾಲೆಲೂಯಾ. ಅನಾಯಿಂಟಿಂಗ್ ಕುರಿತಾಗಿ ಇನ್ನೂ ಒಂದು ವೀಕ್ ನಾವು ನೆಕ್ಸ್ಟ್ ವೀಕ್ ಕೂಡ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಈ ಫ್ರೇಗ್ರೆನ್ಸ್ ಅನಾಯಿಂಟಿಂಗ್ ವಾಕ್ಯ ನಮ್ಮನ್ನ ಅದ್ಭುತವಾಗಿ ಆಶೀರ್ವಾದ ಮಾಡಿದೆ ಎಂಬುದಾಗಿ ನಾವಿರುವಂಥ ಸ್ಥಳಗಳು ನಮ್ಮ ಕಣ್ಣುಗಳಿಂದ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ, ಅದ್ಭುತವಾಗಿ ನೀವು ವಾಕ್ಯ ಮುಖಾಂತರವಾಗಿ ಮಾತಾಡೋದಕ್ಕಾಗಿ ಸ್ತೋತ್ರಪ್ಪ. ಫ್ರೇಗ್ರೆನ್ಸ್ ಆಫ್ ಅನಾಯಿಂಟಿಂಗ್ ಅನೇಕ ವಿಚಾರಗಳು ತಿಳಿಸಿದಿರಪ್ಪ. ನಮ್ಮ ಮೇಲೆ ಇರುವಂಥ ಅಭಿಷೇಕವನ್ನು ಸ್ವಾಮಿ ಹೆಚ್ಚಿಸ್ರಿ ಕರ್ತನೆ ಅಪ್ಪ. ನಾವು ಏನು ತುಂಬಾ ಇಂಪಾರ್ಟೆಂಟ್ ಅಂತ ಹಿಡಿದುಕೊಂಡಿದ್ದೇವಪ್ಪ, ದಟ್ ವಿ ಶಲ್ ಬ್ರೇಕ್ ದೋಸ್ ಥಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್ ಅಟ್ ಯುವರ್ ಫೀಟ್. ಅಂಡ್ ಅಪ್ಪ ದೇವರು ನಾವು ಡಿಕ್ಲೇರ್
ಡಿಕ್ಲೇರ್ ಮಾಡ್ತೇವೆ ದೇವರೇ, ನಮಗೆ ನೀವು ಬೇಕು ಎಂಬುದಾಗಿ ದೇವರೇ ಸ್ವಾಮಿ ಅಪ್ಪ. ಈ ದಿನ ವಾಕ್ಯ ಕೇಳಿರುವಂಥ ಎಲ್ಲ ನಿನ್ನ ಮಕ್ಕಳನ್ನ ಅಪ್ಪ, ಈ ಒಂದು ವಾಕ್ಯದಲ್ಲಿ ಅಪ್ಪ ರಹಸ್ಯವಾಗಿ ದೇವರೇ ಸ್ವಾಮಿ ಅಪ್ಪ ಅಡಕವಾಗಿರುವಂಥ ನಿನ್ನ ವಚನಗಳಲ್ಲಿ ದೇವರೇ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಅನಾಯಿಂಟಿಂಗ್ ಅಲ್ಲಿ, ಫ್ರೇಗ್ರೆನ್ಸ್ ಅಲ್ಲಿ ಇನ್ಕ್ರೀಸ್ ಆಗುವುದಕ್ಕಾಗಿ ಸಹಾಯ ಮಾಡಿ ನಡೆಸಬೇಕಾಗಿ ಎಲ್ಲ ಘನತೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.